ಕಥೆ ಮುತ್ತು ರಾಜನ ಅವರು ಎಲ್ಲಿ ಸಮಾಧಿ ಮಾಡಿದ್ರು ಅದು ಅಲ್ಲೇ ಇದ್ರೆ ಚಂದ. ನಾವು ಎಲ್ಲೆಲ್ಗೂ ಎತ್ಕೋಗೋದ ಚೆನ್ನಾಗಿರಲ್ಲ. ಈಗ ನಾವು ಈ ಸಮಾಧಿನ ಎತ್ತಿ ಅಲ್ಲಿ ಪಕ್ಕದಲ್ಲಿ ಇಟ್ರೆ ಅದು ಗೌರವ ಇರಲ್ಲ ಅಲ್ಲಿ. ಇದು ರಾಜಕೀಯ ತರ ಬೆಳೀತಾ ಇದೆ ಅಷ್ಟೇ. ಇಲ್ಲಿ ಮಾಡಬಾರ್ದು ಅಲ್ಲಿ ಮಾಡಬಾರ್ದು ಇವ್ರಿಗೆ ಜಾಗ ಕೊಡಬಾರ್ದು ಅನ್ನೋದು ಬೆಳ್ಕೊಂಡ್ ಬಂದಿದೆ ಅವಾಗಿಂದ. ಅದಂಗ್ ನಡೀತಾ ಇದೆ ಅಷ್ಟೇ. ಸಮಾಧಿ ಎತ್ತಿ ನೈಟ್ ಎತ್ತವ್ರೆ ಅನ್ನೋದು ಅನ್ಯಾಯನೇ ತಾನೆ ಸರ್. ಅವರು ಎಲ್ಲಿ ಸಮಾಧಿ ಮಾಡಿದ್ರು ಅದು ಅಲ್ಲೇ ಇದ್ರೆ ಚಂದ. ನಾವು ಎಲ್ಲೆಲ್ಗೂ ಎತ್ಕೋಗೋದ ಚೆನ್ನಾಗಿರಲ್ಲ ಅಲ್ವಾ. ಅವ್ರ ಕಾರ್ಯ ಎಲ್ಲಿ ಮಾಡಿದ್ರೆ ಅಲ್ಲೇ ಮಾಡಕ ಅದಕ್ಕೆ ಗೌರವ. ಅದು ಈಗ ನಾವು ಈ ಸಮಾಧಿನ ಎತ್ತಿ ಅಲ್ಲಿ ಪಕ್ಕದಲ್ಲಿ ಇಟ್ರೆ ಅದು ಗೌರವ ಇರಲ್ಲ ಅಲ್ಲಿ. ಇಲ್ಲೇ ಮಾಡ್ಬೇಕು. ಹಾಗಾದ್ರೆ ಇವತ್ತು ಸುದೀಪ್ ಅವರು ಅದಕ್ಕೋಸ್ಕರ ಅಂತಾನೆ ಬೆಂಗಳೂರಲ್ಲೇನೆ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ತಿದ್ದಾರೆ. ಆದ್ರೆ ಎಷ್ಟೋ ಜನ ಮೈಸೂರಲ್ಲೂ ಈ ಒಂದು ಸ್ಮಾರಕ ಮಾಡ್ಲಿಕ್ಕೆ ಒಪ್ಕೊಂಡಿದ್ದಾರೆ ಸರ್. ಮೈಸೂರಲ್ಲಿ ಅವ್ರನ್ನ ಅಂತ್ಯಕ್ರಿಯೆ ಅಲ್ಲಿ ಮಾಡಿದ್ರೆ ಅಲ್ಲಿ ಮಾಡಿ ಅನುಕೂಲ ಇರೋದು. ಅವ್ರು ಇಲ್ಲಿ ಮಾಡಿರೋದ್ರಿಂದ ಇಲ್ಲೇ ಮಾಡ್ಬೇಕು, ಒಳ್ಳೇದು ಅದು. ಸೊ ಈ ಒಂದು ಎಲ್ಲಾ ಕಾರಣಕ್ಕೆ ಎಲ್ಲ ಇವತ್ತಿನ ಒಂದು ಇದಕ್ಕೆ ಯಾರು ಕಾರಣ ಆಗಿರ್ಬೋದು ಅಥವಾ ಏನು ಇದು ಕಾರಣ ಅಂದ್ರೆ ಏನಾಗ್ತದೆ ಅಂದ್ರೆ ಇಲ್ಲಿ ಕಾರಣಗಳು ಬರಲ್ಲ. ಇದು ರಾಜಕೀಯ ತರ ಬೆಳೀತಾ ಇದೆ ಇದು ಅಷ್ಟೇ. ಇಲ್ಲಿ ಮಾಡಬಾರ್ದು ಅಲ್ಲಿ ಮಾಡಬಾರ್ದು ಇವ್ರಿಗೆ ಜಾಗ ಕೊಡಬಾರ್ದು ಅನ್ನೋದು ಬೆಳ್ಕೊಂಬಂದಿದೆ ಅವಾಗಿಂದ. ಅದಂಗ್ ನಡೀತಾ ಇದೆ ಅಷ್ಟೇ. ಸೊ ವಿಷ್ಣುವರ್ಧನ್ ಅಭಿಮಾನಿಯಾಗಿ ಎಲ್ಲೋ ಒಂದ್ ಕಡೆ ಒಂದು ಅನ್ಯಾಯ ಆಗ್ತಿದೆ ಅನ್ನುವಂತ ಒಂದು ಆಗಿದೆ, ಅನ್ಯಾಯ ಆಗಿದೆ. ಈಗ ಸಮಾಧಿ ಎತ್ತಿ ನೈಟ್ ಎತ್ತವ್ರೆ ಅನ್ನೋದು ಅನ್ಯಾಯನೇ ತಾನೆ. ಬಟ್ ವಿಷ್ಣುವರ್ಧನ್ ಅವರ ಒಂದು ಸ್ಮಾರಕವನ್ನ ಈ ನಮ್ಮ ಸುದೀಪ್ ಅವರು ಇಲ್ಲಿ ಅಟ್ಲೀಸ್ಟ್ ಅವ್ರ ಮುಂದೆ ಬಂದಿದ್ದಾರೆ. ಸೊ ನಿಮ್ಮ ಪ್ರಕಾರ ಅವ್ರಿಗೆ ಸಪೋರ್ಟ್ ಮಾಡ್ತೀರಾ? ಸಪೋರ್ಟ್ ಮಾಡ್ತೀವಿ ಸರ್. ನಾವು ಸಪೋರ್ಟ್ ಮಾಡಿ ರೆಡಿ. ನೀವು ರೆಡಿ? ರೆಡಿ. ಓಕೆ. ಸೊ ನೀವು ಅವಾಗಲೇ ಮಾತಾಡ್ತಾ ಇದ್ರಿ ಫ್ರೀ ಫ್ರೀ ನೋಡಿ. ರಾಜಕೀಯಗಳಲ್ಲಿ ಏನ್ ಗೊತ್ತಾ, ಅವ್ರ ಅಧಿಕಾರಕ್ಕೆ ಬರೋವರಿಗೆ ಜನಸೇವೆ ಮಾಡ್ತೀನಿ ಅಂತಾರೆ. ಆಮೇಲೆ ಅವ್ರ ಅಧಿಕಾರಕ್ಕೆ ಬಂದ್ಮೇಲೆ ಯಾರು ಜನಸೇವೆ ಮಾಡಲ್ಲ. ಅವ್ರ ಸೇವೆ ಮಾಡ್ಕೊಳ್ಳೋದೇ ಆಯ್ತದೆ ಅಷ್ಟೇ. ಸೊ ನೆಕ್ಸ್ಟ್ ಬರ್ತೀನಿ. ಸೊ ನಿಮ್ ಪ್ರಕಾರ ಹಾಗಾದ್ರೆ ಈ ಒಂದು ಸರ್ಕಾರನೂ ಮುಂಚೆ ಉಚಿತ ಅಂತ ಹೇಳಿ ಉಚಿತ ಯಾವ್ದು ಕೊಡಬಾರ್ದು ಸರ್. ಜನ ಗೇಯ್ಬೇಕು, ತಿನ್ಬೇಕು. ಅಷ್ಟ್ರಲ್ಲಿದ್ರೆ ರಾಜ್ಯನೂ ಚೆನ್ನಾಗಿರ್ತದೆ, ಜನನೂ ಚೆನ್ನಾಗಿರ್ತದೆ. ಜನಕ್ಕೆ ಫ್ರೀ ಕೊಟ್ಟಷ್ಟು ಸೋಂಬೇರಿತನ ಜಾಸ್ತಿ ಬೆಳೀತದೆ. ಏನ್ ಹೇಳಿ, ಸೋಂಬೇರಿತನ ಜಾಸ್ತಿ ಬೆಳೀತು ಅಂದ್ರೆ ಈ ಸರ್ಕಾರ ಹೋದ್ಮೇಲೆ ನೆಕ್ಸ್ಟ್ ಸರ್ಕಾರ ಬರ್ತದೆ. ಫ್ರೀ ಅವ್ರು ಕೊಡಲ್ಲ. ಮನ್ಸ ಅವಾಗ ಗೇಮೆಗೆ ಅದಕ್ಕೆ ಮುಂದ್ ಬರಲ್ಲ. ಅವನು ಯಾವ್ದು ಫ್ರೀ ಕೊಡ್ತಾರೆ ಅದನ್ನ ನೋಡ್ತಾ ಇರ್ತಾನೆ ಹೊರತು ಮನ್ಸ ಯಾವತ್ತೂ ಗೇದೆ ತಿನ್ಬೇಕು. ಸೊ ಸರ್ಕಾರ ಒಂದ್ ರೀತಿಯಲ್ಲಿ ಈ ಕೆಲವೊಂದು ವಿಷಯಗಳಲ್ಲೂ ಜಾಸ್ತಿ ತಲೆಗೆಡಿಸ್ಕೊಳ್ತಾ ಇಲ್ಲ. ಈ ಕನ್ನಡ ವಿಷಯ ಅಂತ ಬಂದ್ರು ತಲೆಗೆಡಿಸ್ಕೊಳ್ತಾ ಇಲ್ಲ ಅಂತ ಹೇಳ್ತೀರಾ? ಸರ್, ತಲೆ ಕೆಡ್ಸ್ಕೊಬೇಕು. ಅದು ಸರ್ಕಾರ ಕೆಡ್ಸ್ಕೊಂಡ್ರೆ ಒಂದು ಉದ್ಧಾರ ಆಗೋದು. ಅದು ಇಲ್ಲ ಅಂದ್ರೆ ಅವ್ರ ಪಾಡ್ಗೆ ಅವ್ರು ಇದ್ರೆ ಏನು ಆಗಲ್ಲ. ನಿಮ್ಮ ಒಂದು ಆಟೋ ಒಂದು ವಿಚಾರಕ್ಕೆ ಬಂದ್ರೆ, ಸೊ ಈ ಫ್ರೀ ಮೂಲಕ ಆಟೋಗೆ ಏನಾದ್ರು ಅದರಿಂದ ಇಂಪ್ಯಾಕ್ಟ್ ಆಗಿದೆಯಾ? ಅದರಿಂದ ಏನಾದ್ರು ಫ್ರೀ ಇರೋದ್ರಿಂದ ಎಫೆಕ್ಟ್ ಹೊಡೆದಿದೆ. ಎಫೆಕ್ಟ್ ಆಗಿದೆ. ನಿಮ್ಗೂ ಎಫೆಕ್ಟ್ ಆಗಿದೆ ನೋಡಿ. ಇಲ್ಲಿಗೆಲ್ಲ ಖಾಲಿ ನಿಂತಿದೆ. ಎಲ್ಲ ಲೇಡೀಸ್ ಬರೀ ಬಸ್ ಹಿಡ್ಕೊಂಡ್ ಹೋಗ್ತಾರೆ ಹೊರತು ಆಟೋ ಕೇಳೋರು ಇರಲ್ಲ. ಸೊ ಮುಂದಿನ ದಿನಗಳಲ್ಲಿ ಏನ್ ಬದಲಾವಣೆ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ, ಅಪೇಕ್ಷೆ ಮಾಡ್ತೀರಾ? ಸರ್, ಮುಂದಿನ ಸರ್ಕಾರ ಏನ್ ಮಾಡ್ತಾರೆ ಅದನ್ನೇ ಮಾಡ್ಬೇಕು ನಾವು. ಎಫೆಕ್ಟ್ ಇದ್ ಮಾಡಕ್ಕ ಸರ್, ಪ್ರಜೆಗಳ ಸರ್ಕಾರ ಇಲ್ಲ ಸರ್. ಇವಾಗ ಪ್ರಜೆಗಳ ಸರ್ಕಾರನೇ ಇಲ್ಲ. ಪ್ರಜೆಗಳು ಏನ್ ಆರ್ಸ್ ಕಳಿಸ್ತೀವ ಅವ್ರದೇ ಸರ್ಕಾರ ಹೊರ್ತು ಪ್ರಜೆಗಳ ಸರ್ಕಾರ ಯಾವತ್ತೂ ಬರಲ್ಲ. ಅದ್ 25 ವರ್ಷ ಹಿಂದೂ ಕೊಟ್ಟಾಯ್ತು. ಅಂಟಾಯ್ತು ಸರ್. ಈಗೇನ್ ಓಟ್ ಹಾಕ್ಬೇಕು, ನಮ್ಮ ಹಕ್ಕನ್ನ ಉಳಿಸ್ಕೊಳಿಕ್ಕೆ ಒಂದ್ ಓಟ್ ಹಾಕ್ಬೇಕು, ಹಾಕ್ತಾ ಇದೀವಿ ಸರ್. ಅಷ್ಟು ಬಿಟ್ಟು ನಾವ್ ಇನ್ನೇನು ಮಾಡಿಕ್ಕಾಗಲ್ಲ ಅವ್ರನ್ನ.